ಬೆಚ್ಚಂಗೆ ತಾರು ನೀನು ನಂಗೆ. ಫ್ರೆಂಡ್ಸ್ ಎಲ್ಲಾರು ಆರಾಮದೇನಂತ ನಾ ತಿಳ್ಕೊತೇನಿ. ಇದು 2ನೇ ವಿಡಿಯೋ ನಾ ಮಾಡಕತ್ತೇನಿ. ಇದ ಮುಳ್ಸೊಂತಿಕಾಯಿ ಅಂದ್ರೆ ಸಾದಾ ಸೌಂತಿಕಾಯಿ ಮುಳ್ಸೊಂತಿಕಾಯಿ 2 ಇರ್ತಾವು. ಇದನ್ನ ತಾಲಿಪಟ್ಟಿ ಅಷ್ಟ ಮಾಡ್ರಿ, ತಿನ್ನಾಕ ಅಷ್ಟೊಂದು ಟೇಸ್ಟ್ ಬರಂಗಿಲ್ಲ. ತಿನ್ನಾಕ ಆ ಸೌಂತಿಕಾಯಿ ಸಾದಾ ಸೌಂತಿಕಾಯಿ ಇರ್ತೈತಿ, ಜವಾರಿ ಸೌಂತಿಕಾಯಿ. ಇದ ಮುಳ್ಸೊಂತಿಕಾಯಿ. ಇದು ತೆರದ ತಾಲಿಪಟ್ಟಿ ಮಾಡಾಕ ಹಿಂಗ ಸೂಸ್ಲಾ ಮಾಡ್ಕೋದು, ತೆರಮೂಳ್ನ್ಯಾಗ ತೆರದು ಸೂಸ್ಲಾ ಮಾಡ್ಕೊಂಡು ಆಮೇಲೆ ಇದಕ್ಕೆ ಜೋಳದ ಹಿಟ್ಟ, ಗೋಧಿ ಹಿಟ್ಟ, ಅಕ್ಕಿ ಹಿಟ್ಟ, ಕಡ್ಲಿ ಹಿಟ್ಟ, ಬೇಕಾದ್ರೆ ನಿಮ್ಗೆ ರೆಸಿಪಿ ಅಂದ್ರೆ ಖಡಕ್ ಬೇಕಾದ್ರೆ ಸಣ್ಣ ಬಾಂಬೆ ರವೆ ಹಾಕೋರಿ. ಅಷ್ಟ. ಖಾರ, ಉಪ್ಪ, ಅರಿಶಿನ, ರುಚಿಗೆ ಬೇಕಾದ್ರೆ ನಿಮಗೆ ಒಂದು ಸ್ವಲ್ಪ ಚಾಕ್ ಹಾಕೋ ಸಕ್ಕರೆ ಹಾಕೋರಿ, ಸ್ವೀಟ್ ಬೇಕಾದ್ರೆ. ಅದಕ್ಕೇನೇನು ಅನ್ಸಂಗಿಲ್ಲ. ಅಷ್ಟು ಹಾಕೊಂಡು ಕ್ಯಾಸ್ ಇದನ್ನೆಲ್ಲ ನಾನು ಕಲಿಸ್ತೇನೆ. ಕಲಿಸಿ ಕ್ಯಾಸ ಒಂದು ಅರ್ಧ ತಾಸು ನಿಮಗೆ ಟೈಮ್ ಇತ್ತು 10 ನಿಮಿಷನೇ ನೀಡ್ರಿ, ಇಲ್ಲಾಂದ್ರೆ ಅರ್ಧ ತಾಸು ಇಡ್ರಿ, ಇದ್ರ 1 ತಾಸು ಇಡ್ರಿ. ಅದ್ರ ಒಂದು ದಿನ ಇಡೀ ದಿನ ಎಲ್ಲ ಇಡಬೇಡ್ರಿ, ಭಾಳ ಹುಳಿ ಬರ್ತೈತಿ. ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಜೋಳದ ಹಿಟ್ಟ, ಅಕ್ಕಿ ಹಿಟ್ಟ, ಗೋಧಿ ಹಿಟ್ಟ, ಕಡಲೆ ಹಿಟ್ಟ, ಖಾರ, ಉಪ್ಪ, ಸಕ್ಕರೆ, ಅಜ್ವಾನ, ಜೀರಿಗೆ ಹಾಕೇನಿ. ಅದಕ್ಕೆ ಎಷ್ಟು ಹಾಕತ್ತೆ ಅಷ್ಟು ನೀರು ಹಾಕೋಬೇಕು. ನೀರು ಹಾಕ್ಕೊಂಡು ಚೆಂದಂಗೆ ಕೈಲೇ ಕಲಿಸ್ಕೊಡ್ರಿ, ಏನು ಆಗೋದಿಲ್ಲ. ಇಷ್ಟು ರೆಡಿ ಮಾಡೇನಿ. ತವಿ ಕಾದ್ಬೇಕು ಇಲ್ಲಾಂದ್ರೆ ಒಂದು ಅರ್ಧ ತಾಸು 1 ತಾಸು ಅರ್ಧ ತಾಸು ತೋಸಿಡ್ತೇನೆ ಎಲ್ಲ. ಮತ್ತು ಬೇರೆದು ಒಂದು ಪಲಾವ್ ಮಾಡ್ಬೇಕಂತ ಮಾಡೇನಿ, ಟೊಮೆಟೊ ಪಲಾವ್ ಮಾಡ್ಬೇಕಂತ ಮಾಡೇನಿ. ಅದನ್ನೆಲ್ಲ ಮಾಡೋ ಮಟ ಇದು ನೆನೆದಿರ್ತೈತಿ. ಆಮೇಲೆ ತಾಲಿಪಟ್ಟಿ ಮಾಡ್ತೀನಿ. ಒಂದೊಂದು ತಾಲಿಪಟ್ಟಿ ತಿನ್ನೋದು, ಮ್ಯಾಲೆ ಒಂದೊಂದು ಪಲಾವ್ ತಿಂದು ಮಧ್ಯಾಹ್ನ 3 ಗಂಟೆ ಮಟ ಗಟ್ಟಕ್ಕೆ. ಈ ತಾಲಿಪಟ್ಟಿ ಜೋಡಿ ಮತ್ತು ಪಲಾವ್ ಬೇಕಾಗಿತ್ತು ನಮಗೆ. ಟೊಮೆಟೊ ಹೆಂಚಿದೇನಿ, ಬಟಾಟೆ ಸಿಪ್ಪಿ ತೆಗೆದಿಟ್ಟೇನಿ, ಇವನು ಹೆಂಚ್ತೇನೆ. ಇದನ್ನು ಒಗ್ಗರ್ನಿಗೆ ಹಾಕ್ತೇನೆ. ಉಳ್ಳಾಗಡ್ಡಿ, ಬಟಾಟೆ ಒಗ್ಗರ್ನಿಗೆ ಹಾಕೋದು. ಏನು ಮಾಡೋದು, ಇಲ್ಲಿ ಬೆಳ್ಳುಳ್ಳಿ ಹಾಕೇನಿ. ಬೆಳ್ಳುಳ್ಳಿ 4 ಟೊಮೆಟೊ, ಉಳ್ಳಾಗಡ್ಡಿ ಹಾಕಿ ಇದು ಟೊಮೆಟೊ ಇದಕ್ಕೆ ಹಾಕ್ತೇನೆ. ಟೊಮೆಟೊ ಪಲಾವ್ ಮಾಡತ್ತೇನೆ. ಫಸ್ಟ್ ಬಟಾಟೆ ಹಾಕತ್ತೇನೆ. ಬಟಾಟೆ ಹಾಕಿ ಚೆನ್ನಾಗಿ ಹಿಂಗೆ ಫ್ರೈ ಮಾಡತ್ತೇನೆ ಬಟಾಟೆ. ಬಟಾಟೆಯಿಂದ ನೆಕ್ಸ್ಟ್ ಎಲ್ಲ ಥರ ಮಸಾಲೆ, ಎಲೆ, ಲವಂಗ, ಏಲಕ್ಕಿ, ಆಮೇಲೆ ಹೂವು, ಆಮೇಲೆ ಉಳ್ಳಾಗಡ್ಡಿ. ಬಟಾಟೆ ಫ್ರೈ ಆಯಿತು. ಬಟಾಟಿನಿಂದ ಆಗಲೇ ಟೊಮೆಟೊ, ಆಮೇಲೆ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ, ಅಲ್ಲ ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಪೇಸ್ಟ್ ಹಾಕೋದು. ಒಂದು ಅರ್ಧ ತಾಸು ರೇಷನ್ ಅಕ್ಕಿ ಅನ್ನ ಪಲಾವ್ ಮಾಡ್ಕೊಂಡು ತಿನ್ನಿರಿ, ಮಸ್ತ್ ಇರ್ತೈತಿ, ಶುಗರ್ ಆಗಂಗಿಲ್ಲ. ಮಸೂರಿ ಅಕ್ಕಿ, ಬಾಸುಮತಿ ಅಕ್ಕಿ ತಿನ್ಬೇಡ್ರಿ ಜಾಸ್ತಿ. ರೇಷನ್ ಅಕ್ಕಿ ಉಣ್ರಿ. ಸಿದ್ದರಾಮಯ್ಯ ಅಣ್ಣ ಅಕ್ಕಿ ಕೊಟ್ಟಾನ, ಫ್ರೀ ಅಕ್ಕಿ ಕೊಟ್ಟಾನ. ಫ್ರೀಯಾಗಿ ಪಲಾವ್ ಮಾಡ್ತೀನಿ. ರೇಷನ್ ಅಕ್ಕಿ ಬೆಲೆ ಇಲ್ಲ ಅನ್ಬೇಡ್ರಿ, ರೇಷನ್ ಅಕ್ಕಿ ಸಖತ್ತ ಬೆಲೆ ಐತಿ. ರೇಷನ್ ಅಕ್ಕಿ ಅನ್ನ ಉಂಡ್ರೆ ಹೊಟ್ಟೆ ತುಂಬತೈತಿ. ಮಸೂರಿ ಅಕ್ಕಿ ಅನ್ನ ಉಂಡ್ರೆ 1 ತಾಸು ಅರ್ಧ ತಾಸಿಗೆ ಫುಲ್ ಹೊಟ್ಟೆ ಹಸು ಆಗ್ತೈತಿ. 2 ರೊಟ್ಟಿ ತಿಂದು 2 ಚಮಚೆ ಅನ್ನ ಉಂಡ್ರಿ, ಸಂಜೆ 4 ಚಾನ ಕುಡಿಯೋದು ನೀವು ಡೈರೆಕ್ಟ್. ಚೆನ್ನಾಗಿ ಹಿಂಗೆ ಕಲಸ್ರಿ. ಇದು
ನಮ್ಗೆ ಎಷ್ಟು ಬೇಕು ಅಷ್ಟ ಮಾಡ್ಕೋರಿ ನಿಮ್ಮ ಮನೆಗೆ ತಕ್ಕ ನೀವು ಎಷ್ಟು ಉಂತೀರಿ ಎಷ್ಟು ಇಲ್ಲ ನಮಗೆ ಹೆಂಗೆ ಗೊತ್ತಾಗೋದು. ನಾ ಅಂತಿ ಯಾವುದೂ ಅಳತಿ ಮಾಡಂಗಿಲ್ಲ. ನಾವು ಮನೆಗೆ ನಾವು 3 ಮಂದಿ ಇರ್ತೀವಿ, ನಮಗೆ ಎಷ್ಟು ಬೇಕಷ್ಟ ಮಾಡ್ತೇನೆ ನಾ. ಈಗಿನ ಸೊಸೆಯರಿಗೆ ಅಡುಗೆ ಮಾಡಿ ಕಲ್ಕೊಂಡ ಬರ್ರಿ ಅಂತೇಳಿ ಅತ್ತಿಗಳು ಹೇಳಕ್ಕೆ ಹೋಗ್ಬೇಡ್ರಿ. ನಮ್ಮಂಥ ಆಂಟಿಗಳು ಅಡುಗೆ ಮಾಡಿದ್ದು ಯೂಟ್ಯೂಬ್ ಚಾನಲ್ದಾಗ ನಾವು ಹಾಕ್ತೇವೆ. ನಮ್ಮದು ನೋಡಿ ಕಲ್ಕೋರಿ. ಏನು ಓದಲ್ಲ ಬರೆಯಲ್ಲ, ಖಾರ ಉಪ್ಪ ಹಾಕಿರ ಯಾರು ಬೇಕಾದ್ರೆ ಅಡುಗೆ ಮಾಡ್ತಾರೆ. ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕೋರಿ. ಜಾಸ್ತಿ ನಿಮಗೆ ಮಿದು ಬೇಕಾದ್ರೆ ಮಿದು, ಮೆತ್ತಗಂಡು ಬೇಕಾದ್ರೆ ಹೆಚ್ಚಿಗೆ ನೀರು ಹಾಕೋರಿ. ಬ್ಯಾಡಪ್ಪ ಉದುರ್ಬೇಕಾಗಿತ್ತಂದ್ರೆ ಕಮ್ಮಿ ನೀರು ಹಾಕೋರಿ. ಇಷ್ಟ, ಬೇರೆ ಏನಿಲ್ಲ. ಅಡುಗಿದ್ರಾಗ ಓದಲ್ಲ ಬರೆಯಲ್ಲ, ಯಾರು ಬೇಕಾದ್ರೆ ಅಡುಗೆ ಮಾಡ್ಕೋಬೋದು. ಅಡುಗೆ ಕಲ್ಕೊಂಡನ ಮದುವೆ ಆಗಿ ಹೋಗ್ಬೇಕಂತೇನಿಲ್ಲ. ಈಗಿನ ಹೆಣ್ಮಕ್ಳು ಬೇಜಾನ್ ಅದಾವ ಈ ಕಲಿಯಾಕ. ಈಗ ಹೇಳ್ತಾರ ಅಡುಗೆ ಬರ್ದಿರು ಚಿಂತಿಲ್ಲ, ನಾವು ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತೇವಿ, ನಿಮ್ಮ ಮಗಳನ್ನ ಕೊಡ್ರಿ ಅಂತಾರು. ಆಮೇಲೆ ಅಂದಾಕಿ ಅತ್ತಿ ಒಬ್ಬಾಕೆ ಇರ್ತಾವ. ಅಲ್ಲಿ ಮಾವ ಬರ್ತಾನೆ, ನಿನ್ನ ಸೊಸೆ ಏನು ಹೆಂಗೆ ಮಾಡ್ಯಾಳ ಅವಳು ಸಪ್ಪಗೆ ಮಾಡ್ಯಾಳ ಅಂತ. ಅದಕ್ಕೆ ಯಾವಾಗೂ ಅಡುಗೆ ಸಪ್ಪಾದರೂ ಏನೋ ಹೆಚ್ಚು ಕಡಿಮೆ ಆದರೂ ಉಣ್ರಿ. ಇನ್ನೊಂದು ಸಲ ಉಣ್ಣಾಕ ಕುಂತಾಗ ಹಿಂಗಾಗೈತೆ ಹಂಗಾಗೈತೆ ಅಂತ ಹೇಳ್ಬೇಡ್ರಿ. ಊಟ ಆದ ಬಳಿಕ ನಿನ್ನ ಹಿಂಗಾಗಿತ್ತವ ನಾಳೆ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕು ಅಂತ ಹೇಳ್ರಿ. ನಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕತ್ತಾನ. ಒಂದು ಸ್ವಲ್ಪ ಮಸಾಲೆ ಪೌಡ್ರ್ ನಾನು ಮನ್ಯಾಗ ರೆಡಿ ಮಾಡೀನಿ. ಈ ಮಸಾಲೆ ರೆಡಿ ಮಾಡೋ ಮುಂದೆ ವಿಡಿಯೋ ಮಾಡಿ ತೋರಿಸ್ತೇನೆ ನಿಮಗೆ. ಬೇಗ ನಾ ಹೇಳಿದ್ದೆ ವಿಡಿಯೋದಾಗ ಹೇಳ್ತೇನೆ, ಮಸಾಲೆ ಮಾಡಿದ್ದು ನೀವು ಮಸಾಲೆ ರೆಡಿ ಮಾಡ್ಕೊಂಡ್ರೆ MTR ನಮ್ಮ ಮುಂದೆ ಏನೂ ಅಲ್ಲ, ಆಂಟಿಗಳ ಮುಂದೆ. ನಿಮ್ಗೆ ಖಾರ ಬೇಕಾದ್ರೆ ಇದು ಗೊಡ್ಡಗಾರ ಅಂತೀವಿ ನಾವು ಹಳ್ಳ್ಯಾಗ. ಸಿಟಿ ಒಳಗೆ ಪೌಡರ್ ಅಂತಾರೆ. ಏನಿಲ್ಲ, ಇದನ್ನು ನಾವು ಏನು ಮಾಡ್ತೇನಂದ್ರೆ ಬರ್ಸಿಂತಿ ಮಾಡಿ ಹಾಕೀನಿ, ಮತ್ತೆ ಫ್ರೆಶ್ ಮಾಡಿ ಸಣ್ಣ ಇಟ್ಟೇನಿ. 2 ನಿಮಿಷನಾಗ ಆಕೈತಿ ಪಲಾವ್. ನೋಡ್ರಿ ಹಿಂಗೆ ಪಲ್ಯ ಪಟ್ಟಿ ಬರ್ತೈತಿ. ಈಗ ಇದನ್ನು ಹಿಂಗೆಲ್ಲ ಬಿಡಿಸ್ಕೊರಿ. ಬಿಡಿಸ್ಕೊಂಡು ಹಿಂಗೆ ಹೊಳಿಸಾಕ 2 ಕಡೆ ಬೇಯ್ತೈತಿ. ಬೆಂದಾಗ ಒಂದೊಂದು ತೆಗೆದು ಮತ್ತೊಂದು ಬೌಲ್ನಾಗ ಇಟ್ಕೊರಿ. ಹಿಂಗೆ ಮನುಷ್ಯಾಗ ಎಷ್ಟು ಬೇಕಷ್ಟು ಮಾಡ್ಕೋರಿ. ತಾಲಿಪಟ್ಟಿ ಮಾಡ್ಕೊಂಡು ತಿನ್ರಿ. ನಾಷ್ಟ 1 ಸೀಟಿ ಆಗೈತಿ, 2 ಸೀಟಿ ಆಗೈತಿ, 3ನೇ ಸೀಟಿ ಆಕೈತಿ, ಬಂದ್ ಮಾಡಿಬಿಡ್ತೇನೆ. ಪಲಾವ್ ರೆಡಿ.